ಈ ವಿಡಿಯೋದಲ್ಲಿರೋ 14 ವರ್ಷದ ಹುಡುಗಿ ತನ್ನ ಅಪ್ಪನಿಗೆ ಶಿಕ್ಷೆ ಕೊಡಬೇಕು ಅಂತ ಕೇಳ್ತಿರೋದು ನೋಡಿದ್ರೆ ಯಾರಿಗಾದ್ರೂ ಶಾಕ್ ಆಗುತ್ತೆ. ಯಾಕಂದ್ರೆ ಈ ಹುಡುಗಿಯ ಅಪ್ಪ ಅವಳ ಕಣ್ಣೆದುರೇ ಅವಳ ಅಮ್ಮನ ಜೊತೆ ಮಾಡಿದ ಕೆಲಸ ಈ ಹುಡುಗಿಗೆ ಜೀವನ ಪೂರ್ತಿಯ ಟ್ರೋಮಾ ಕೊಟ್ಟಿರುತ್ತೆ. ಆಶ್ಚರ್ಯದ ವಿಷಯ ಏನಂದ್ರೆ ಇಡೀ ಮನೆಯ ಖರ್ಚನ್ನು ನೋಡ್ಕೊಂಡು ಬಂದಿದ್ದ ಹೆಂಡತಿನ ಆತ ಕೊಂದು ಹಾಕಿದ್ದ. ಈಗಿನ ಜನರೇಷನ್ನಲ್ಲಿ ಹೆಂಡತಿ ದುಡಿಯೋದು, ಗಂಡ ಮನೆಯಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋದು ಒಂಥರ ಕಾಮನ್ ಆಗ್ತಾ ಇದೆ. ಆದರೆ ಈ ಕೇಸ್ನಲ್ಲಿ ಹಾಗಿರಲಿಲ್ಲ. ಈ ಕತೆ ಅಖಿಲೇಶ್ ಶೈನಿ ಪತ್ನಿ ಉರ್ಮಿಳಾ ಸೈನಿ ಅವರ 14 ವರ್ಷದ ಮಗಳು ಪ್ರೇಕ್ಷಾ ಮತ್ತು 7 ವರ್ಷದ ಮಗಂದು. 2011ರಲ್ಲಿ ಇವರ ಮದುವೆ ಆಗಿತ್ತು. ಉರ್ಮಿಳಾ ಮಧ್ಯಪ್ರದೇಶದ ಖಾಂಡ್ವಾ ಮೂಲದವಳು. ಮದುವೆ ನಂತರ ಗಂಡನ ಜೊತೆ ಭೋಪಾಲ್ನಲ್ಲಿರ್ತಾಳೆ. ಆ ಟೈಮ್ನಲ್ಲಿ ಅಖಿಲೇಶ್ ಉದಿನ್ ಕಡ್ಡಿಯ ಬಿಸ್ನೆಸ್ ಮಾಡ್ತಿರ್ತಾನೆ. ಮೊದಲಿಗೆ ಎಲ್ಲವೂ ಇವರ ಕುಟುಂಬದಲ್ಲಿ ಸರಿಯಾಗಿ ನಡೆಯುತ್ತಿರುತ್ತೆ. ಆದರೆ ಸ್ವಲ್ಪ ಟೈಮ್ ಆದಮೇಲೆ ಇವರ ಬಿಸ್ನೆಸ್ನಲ್ಲಿ ನಷ್ಟ ಶುರುವಾಗುತ್ತೆ. ನಂತರ ಮೆಲ್ಲಗೆ ಆ ಬಿಸ್ನೆಸ್ ಸಂಪೂರ್ಣವಾಗಿ ನಿಂತೋಗುತ್ತೆ. ಆಗ ಇವರು ಮನೆಯ ಖರ್ಚು ಹೇಗೆ ನಿಭಾಯಿಸಬೇಕು ಅನ್ನೋದರಲ್ಲೇ ಅದೃಷ್ಟವಶಾತ್ ಉರ್ಮಿಳಾಗೆ ಪೋಸ್ಟ್ ಆಫೀಸ್ನಲ್ಲಿ ಅಸಿಸ್ಟೆಂಟ್ ಪೋಸ್ಟ್ ಮಾಸ್ಟರ್ ಆಗಿ ಗೌರ್ಮೆಂಟ್ ಜಾಬ್ ಸಿಗುತ್ತೆ. ಮೊದಲ ಪೋಸ್ಟಿಂಗ್ ಭೋಪಾಲ್ನಲ್ಲೇ ಸಿಕ್ಕಿದ್ರಿಂದ ಕುಟುಂಬದಿಂದ ದೂರ ಇರಬೇಕಾಗಿರಲಿಲ್ಲ. ಅವರ ಸ್ಯಾಲರಿಯಿಂದ ಮನೆಯ ಪರಿಸ್ಥಿತಿ ಸುಧಾರಿಸತೊಡಗುತ್ತೆ. ಇದೇ ಟೈಮ್ನಲ್ಲಿ ಅವರ ಮನೆಯಲ್ಲಿ ಮಗಳು ಮತ್ತು ಮಗ ಜನಿಸ್ತಾರೆ. 10 ಜುಲೈ 2026ರ ಕೆಟ್ಟ ಮಧ್ಯಾಹ್ನ ಅಖಿಲೇಶ್ ಇದ್ದಕ್ಕಿದ್ದಂತೆ ತನ್ನ ಮಗಳ ಶಾಲೆಗೆ ಹೋಗ್ತಾನೆ. 14 ವರ್ಷದ ಪ್ರೇಕ್ಷಾ ತನ್ನ ಅಪ್ಪನನ್ನ ಸಡನ್ಲಿ ತನ್ನ ಶಾಲೆಯಲ್ಲಿ ನೋಡಿ ಶಾಕ್ ಆಗ್ತಾಳೆ. ಯಾಕಂದ್ರೆ ನಾರ್ಮಲ್ ಆಗಿ ಯಾವತ್ತೂ ಅಖಿಲೇಶ್ ಮಕ್ಕಳ ಶಾಲೆಗೆ ನೋಡೋಕ್ಕಾಗ್ಲಿ ಅವ್ರನ್ನ ಬಿಡೋಕ್ಕಾಗ್ಲಿ ಹೋಗ್ತಿರ್ಲಿಲ್ಲ. ಅಖಿಲೇಶ್ ಮುಂದೆ ಬಂದು ಪ್ರೇಕ್ಷಳ ಕೈಯಲ್ಲಿ ಅವರಮ್ಮನ ಚಿನ್ನದ ಚೈನ್, 2 ATM ಕಾರ್ಡ್ ಮತ್ತು ಸ್ವಲ್ಪ ದುಡ್ಡು ಕೊಟ್ಟು, ಸ್ಕೂಲ್ ಮುಗಿದ ಮೇಲೆ ನಿನ್ನ ತಮ್ಮನನ್ನ ಕರ್ಕೊಂಡು ಸೀದಾ ನಿಮ್ಮ ದೊಡ್ಡಮ್ಮನ ಮನೆಗೆ ಹೊರಟೋಗು, ಮತ್ತೆ ಇವತ್ತು ಮನೆಗೆ ನೀವಿಬ್ರು ಬರಬೇಡಿ ಅಂತ ಹೇಳ್ತಾನೆ. ಜೊತೆಗೆ ಅಖಿಲೇಶ್ ತುಂಬಾ ಹೆದರಿಕೊಂಡಂಗೆ ಕಾಣಿಸ್ತಿರ್ತಾನೆ. ಆದರೆ ಅವತ್ತು ಸಂಜೆ ಪ್ರೇಕ್ಷಾ ತನ್ನ ತಮ್ಮನನ್ನು ಕರ್ಕೊಂಡು ಸೀದಾ ತನ್ನ ಮನೆಗೆ ಬಂದ್ಬಿಡ್ತಾಳೆ. ಅವರು ಮನೆಗೆ ತಲುಪಿದಾಗ ಮನೆಯ ಮೇನ್ ಡೋರ್ ಓಪನ್ ಇರುತ್ತೆ. ಒಳಗಡೆಯಿಂದ TV ಸೌಂಡ್ ಜೋರಾಗಿ ಬರ್ತಿರುತ್ತೆ. ಇವರಿಬ್ರು ಒಳಗಡೆ ಹೋಗಿ ನೋಡಿದ ದೃಶ್ಯ ಅವರ ಆತ್ಮವನ್ನೇ ನಡುಗಿಸ್ಬಿಡುತ್ತೆ. ಯಾಕಂದ್ರೆ ರೂಮ್ನ ನೆಲದ ಮೇಲೆ ಅವರಮ್ಮ ಉರ್ಮಿಳಾ ಸೈನಿ ರಕ್ತಸಿಕ್ತವಾಗಿ ಪ್ರಜ್ಞೆ ಇಲ್ಲದೆ ಬಿದ್ದಿರ್ತಾಳೆ. ತಮ್ಮ ಅಮ್ಮನನ್ನ ಈ ಸ್ಥಿತಿಯಲ್ಲಿ ನೋಡಿ ಇಬ್ರು ಜೋರಾಗಿ ಅಳೋಕೆ ಮತ್ತು ಚೀರೋಕೆ ಶುರು ಮಾಡ್ತಾರೆ. ಪ್ರೇಕ್ಷಾ ತಕ್ಷಣ ತನ್ನ ತಾತ ಸತ್ಯನಾರಾಯಣ್ ಮಾಲ್ಕರ್ಗೆ ಫೋನ್ ಮಾಡಿ ಹೇಳ್ತಾಳೆ. ಆಮೇಲೆ ಅವರ ಚೀರಾಟ ಕೇಳಿ ಪಕ್ಕದ ಮನೆಯವರು ಬಂದು ಪೊಲೀಸರಿಗೆ ವಿಷಯ ತಿಳಿಸ್ತಾರೆ. ನಂತರ ಸಂಯುಕ್ತಗಂಜ್ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ದಾಖಲಾಗುತ್ತೆ. ಉರ್ಮಿಳಾ ಅವರ ಶವವನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸ್ಕೊಡಲಾಗುತ್ತೆ. ಪೊಲೀಸರು ಮನೆಯಲ್ಲಿರೋ ಕಪಾಟು, ಒಡವೆ ಮತ್ತು ದುಡ್ಡನ್ನು ಪರಿಶೀಲನೆ ಮಾಡ್ತಾರೆ. ಏನೂ ಕಳುವಾಗಿರಲ್ಲ. ಹಾಗಾಗಿ ಕ್ರಿಮಿನಲ್ ಬಂದದ್ದು ದರೋಡೆ ಮಾಡೋಕ್ಕಲ್ಲ, ಬರೀ ಉರ್ಮಿಳನ್ನ ಸಾಯಿಸೋಕೆ ಅಂತ ಅವರು ತೀರ್ಮಾನಕ್ಕೆ ಬರ್ತಾರೆ. ಪೊಲೀಸರು ಅವರ ಮಗಳು ಅಂದರೆ ಪ್ರೇಕ್ಷಾಳನ್ನ ವಿಚಾರಿಸ್ತಾರೆ. ಅವಳು ಆ ದಿನ ಅವಳ ಅಪ್ಪ ಸ್ಕೂಲ್ ಹತ್ರ ಬಂದದ್ದು ಮತ್ತು ಹೇಳಿದ್ದನ್ನು ಪೊಲೀಸರಿಗೆ ಹೇಳ್ತಾಳೆ. ಇದನ್ನು ಕೇಳಿ ಪೊಲೀಸರ ಅನುಮಾನ ನೇರವಾಗಿ ಅವಳ ಅಪ್ಪ ಅಖಿಲೇಶ್ನ ಕಡೆಗೆ ತಿರುಗುತ್ತೆ. ಆಗ ಅವರು ಮನೆಯ ಸುತ್ತಮುತ್ತ ಹುಡುಕೋಕೆ ಶುರು ಮಾಡ್ತಾರೆ. ಆಗ ಅವರಿಗೆ ಒಂದು ಚರಂಡಿ ಹತ್ರ ಅಖಿಲೇಶ್ನ ರಕ್ತ ಹತ್ತಿದ ಬಟ್ಟೆಗಳು ಸಿಗುತ್ತೆ. ಅದಾದಮೇಲೆ ಬಾತ್ರೂಮ್ನಲ್ಲೂ ಸಹ ರಕ್ತದ ಕಲೆಗಳು ಪತ್ತೆಯಾಗುತ್ತೆ. ಅಂದರೆ ಘಟನೆ ಆದಮೇಲೆ ಕ್ರಿಮಿನಲ್ ನೇರವಾಗಿ ಮನೆಯಿಂದ ಓಡಿ ಹೋಗಿರಲಿಲ್ಲ. ಅವನು ಮೊದಲು ತನ್ನನ್ನು ತಾನು ಕ್ಲೀನ್ ಮಾಡಿಕೊಂಡು ಬಟ್ಟೆ ಬದಲಿಸಿ ಆಮೇಲೆ ಅಲ್ಲಿಂದ ಹೋಗಿದ್ದ. ಇದು ಬಹುಶಃ ಅಖಿಲೇಶ್ನೇ ಆಗಿದ್ದ. ಪೊಲೀಸರು ಪ್ರೇಕ್ಷಾಳನ್ನ ವಿಚಾರಿಸಿದಾಗ ಅವಳು ಅಪ್ಪ ಶಾಲೆಗೆ ಬಂದಾಗ ಅವರ ಬಟ್ಟೆಗಳು ತುಂಬ ನೀಟಾಗಿದ್ವು, ತಲೆಗೆ ಎಣ್ಣೆ ಹಚ್ಕೊಂಡಿದ್ರು ಮತ್ತು ತಲೆಗೆ ಕುಂಕುಮ ಸಹ ಹಚ್ಕೊಂಡಿದ್ರು ಅಂತ ಹೇಳ್ತಾಳೆ. ಮುಂದೆ ಹುಡುಕಾಟ ನಡೆಸಿದ ಪೊಲೀಸರಿಗೆ ಸರ್ಜಿಕಲ್ ಬ್ಲೇಡ್ನ ಒಂದು ಖಾಲಿ ಬಾಕ್ಸ್ ಸಿಗುತ್ತೆ. ಆರೋಪಿ ಅಖಿಲೇಶ್ ಆನ್ಲೈನ್ನಲ್ಲಿ ಆ ಮೆಡಿಕಲ್ ಚಾಕುನ ಆರ್ಡರ್ ಮಾಡಿದ್ದ ಅಂತ ತನಿಖೆಯಲ್ಲಿ ಗೊತ್ತಾಗುತ್ತೆ. ಮತ್ತು ಉರ್ಮಿಳಾ ಅವರ ಪೋಸ್ಟ್ ಮಾರ್ಟಮ್ ವರದಿ ಬಂದಾಗ ಅದು ಈ ಘಟನೆಯ ಕ್ರೌರ್ಯವನ್ನು ಬಯಲಿಗೆಳೆದಿರುತ್ತೆ. ಉರ್ಮಿಳಾ ಅವರ ಬಾಡಿಯ ಮೇಲೆ ತುಂಬ ಗಾಯಗಳಿರುತ್ತೆ ಮತ್ತು ಅವಳ ದವಡೆ ಸಂಪೂರ್ಣವಾಗಿ ಹೊಡೆದೋಗಿರುತ್ತೆ. ಇದನ್ನು ನೋಡಿದರೆ ಅಖಿಲೇಶ್ಗೆ ಉರ್ಮಿಳಾ ಮೇಲೆ ತುಂಬಾ ದ್ವೇಷ ಇರೋ ಹಾಗೆ ಇತ್ತು. ಈ ವಿಷಯದ ಬಗ್ಗೆ ಪ್ರೇಕ್ಷಾಳನ್ನು ವಿಚಾರಿಸಿದಾಗ ಅವಳ ಅಪ್ಪ ಕೆಲ ದಿನಗಳಿಂದ ಉರ್ಮಿಳಳ ಮೇಲೆ ಅನುಮಾನ ಪಡೋಕೆ ಸ್ಟಾರ್ಟ್ ಮಾಡಿದ್ದ. ಯಾವುದೇ ಪಕ್ಕಾ ಎವಿಡೆನ್ಸ್ ಇಲ್ಲದಿದ್ರೂ ನಿನಗೆ ಬೇರೆಯವರ ಜೊತೆ ಅಫೇರ್ ಇದೆ ಅಂತ ಜಗಳ ಮಾಡ್ತಿದ್ದ ಅಂತ ಗೊತ್ತಾಗುತ್ತೆ. ಮತ್ತು ದೀಪಾವಳಿ ಹಬ್ಬಕ್ಕೆ ಅಖಿಲೇಶ್ ಉರ್ಮಿಳಾಗೆ ಒಂದು ಫೋನ್ ಗಿಫ್ಟ್ ಮಾಡಿರ್ತಾನೆ. ಅದರಲ್ಲಿ ಒಂದು ಸ್ಪೈಯಿಂಗ್ ಆ್ಯಪ್ನ ಇನ್ಸ್ಟಾಲ್ ಮಾಡಿರ್ತಾನೆ. ಉರ್ಮಿಳಾಳ ಎಲ್ಲ ಕಾಲ್ ರೆಕಾರ್ಡಿಂಗ್ಸ್ ಮತ್ತು ಮೆಸೇಜಸ್ ಅಖಿಲೇಶ್ನ ಮೊಬೈಲ್ನಲ್ಲಿ ತೋರಿಸ್ತಿರುತ್ತೆ. ಪರೀಕ್ಷೆಗಳ ಪ್ರಕಾರ ತನ್ನ ತಾಯಿಗೆ ತನ್ನ ಅಪ್ಪ ಕೆಲಸ ಬಿಡು ಅಂತ ಪ್ರೆಷರ್ ಆಗ್ತಿದ್ದ. ಆದರೆ ಆ 10ನೇ ತಾರೀಕಿನಂದು ಆತ ಲಿಮಿಟ್ ಕ್ರಾಸ್ ಮಾಡಿರ್ತಾನೆ. ಅದೇ ಸರ್ಜಿಕಲ್ ಬ್ಲೇಡ್ನಿಂದ ಹತ್ಯೆ ಮಾಡಿ ಪರಾರಿಯಾಗಿರ್ತಾನೆ. 11 ಜುಲೈ 2026ರಂದು ಸಂಯುಕ್ತ ಗಂಜ್ ಪೊಲೀಸರಿಗೆ ಗಾಂಜ್ ಬಸೋಡಾ ಪೊಲೀಸ್ ಸ್ಟೇಷನ್ನಿಂದ ಕಾಲ್ ಬರುತ್ತೆ. ಶನಿವಾರ ರಾತ್ರಿ ರುಂಡ ಇಲ್ಲದ ಒಂದು ಬಾಡಿ
ಗಾಂಜ್ ಬಸೋಡ ಪವಾಯ್ ರೈಲ್ವೆ ಟ್ರ್ಯಾಕ್ನ ಬಳಿ ಪತ್ತೆ ಆಗಿದೆ ಅಂತ ಹೇಳ್ತಾರೆ. ಆ ಡೆಡ್ ಬಾಡಿಯ ಪ್ಯಾಂಟ್ ಜೇಬಿನಲ್ಲಿ ಅಖಿಲೇಶ್ನ ಆಧಾರ್ ಕಾರ್ಡ್ ಮತ್ತು 3 ಡೆತ್ ನೋಟ್ಗಳು ಸಿಕ್ಕಿರುತ್ತೆ. ಅಖಿಲೇಶ್ನ ತಂದೆ ಸೀತಾರಾಮ್ ಸೈನಿ ಇದು ತಮ್ಮ ಮಗ ಅಖಿಲೇಶ್ನ ಬಾಡಿ ಅಂತ ಐಡೆಂಟಿಫೈ ಮಾಡ್ತಾರೆ. ಫಸ್ಟ್ ಡೆತ್ ನೋಟ್ನಲ್ಲಿ ಅಖಿಲೇಶ್ ತನ್ನ ತಂದೆಗೆ ತನ್ನ 2 ಮಕ್ಕಳನ್ನು ನೋಡ್ಕೊಳ್ಳಿ ಅಂತ ಬರೆದಿರ್ತಾನೆ. ಸೆಕೆಂಡ್ ಡೆತ್ ನೋಟ್ನಲ್ಲಿ ಮಗ ಅವ್ಯಕ್ತಿಗೆ ನನ್ನ ಅಂತ್ಯಕ್ರಿಯೆ ವಿಧಿವಿಧಾನಗಳನ್ನು ನೀನೇ ನಿರ್ವಹಿಸಬೇಕು ಅಂತ ಬರೆದಿರ್ತಾನೆ. ಮತ್ತೆ 3ನೇ ಡೆತ್ ನೋಟ್ ಪೊಲೀಸರಿಗೆ ಬರೆದಿರ್ತಾನೆ. ತನ್ನ ಮತ್ತೆ ಊರ್ಮಿಳಳ ಜಗಳದ ಬಗ್ಗೆ ಅದರಲ್ಲಿ ಮೆನ್ಷನ್ ಮಾಡಿರ್ತಾನೆ. ಆದರೆ ಮಗಳು ಪ್ರೇಕ್ಷಾ ಈ ರುಂಡ ಇಲ್ಲದ ಬಾಡಿ ನಾನು ನನ್ನ ತಂದೆದು ಅಂತ ಒಪ್ಕೊಳ್ಳೋದಿಲ್ಲ. ನೀವು ನನ್ನ ತಂದೆನ ಹುಡುಕಿ ಅವರಿಗೆ ಸರಿಯಾದ ಶಿಕ್ಷೆ ಕೊಡಬೇಕು ಅಂತ ಅಪೀಲ್ ಮಾಡ್ತಾ ಇದ್ದಾಳೆ. ಆ ಡೆಡ್ ಬಾಡಿಯನ್ನು DNA ಪ್ರೊಫೈಲಿಂಗ್ಗೆ ಕಳಿಸ್ಕೊಡಲಾಗಿದೆ. ಇದು ನಿಜವಾಗಿಯೂ ಸೂಸೈಡಾ ಅಥವಾ ಫೌಲ್ ಪ್ಲೇನಾ ಅಂತ DNA ರಿಪೋರ್ಟ್ ಬಂದ ಮೇಲೆ ಗೊತ್ತಾಗೋದು. ಸೊ ಈ ಕ್ರೈಮ್ನ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂದು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನೂ ಹೆಚ್ಚಿನ ಇಂತಹ ರಿಯಲ್ ಕ್ರೈಮ್ ರಿಲೇಟೆಡ್ ವೀಡಿಯೋಸ್ನ ನೋಡಲಿಕ್ಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.